ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಜಿ IPS ಅಣ್ಣಾಮಲೈ ನಾಳೆ ಬಿಜೆಪಿಗೆ ಗುಡ್ ಬೈಯನ್ನ ಹೇಳಿ ಹೊಸ ಪಕ್ಷವನ್ನು ಸ್ಥಾಪಿಸುವಂತ ಎಲ್ಲಾ ಸಾಧ್ಯತೆಗಳಿದೆ. ನಾಳೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತ ನಿತಿನ್ ನಬೀನ್ ಅವರನ್ನ ಭೇಟಿಯಾಗ್ತಾರೆ. ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾರೆ ಎನ್ನುವುದಾಗಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಇನ್ನು ಕೊಯಮತ್ತೂರಿನಾದ್ಯಂತ ಫಿಯರ್ಲೆಸ್ ಮೈಂಡ್ಸ್ ಗಿವ್ ನೋ ಲಿಮಿಟ್ಸ್ ಎನ್ನುವಂತ ಒಂದಿಷ್ಟು ಪೋಸ್ಟರ್ಗಳು ಕೂಡ ರಾರಾಜಿಸ್ತಾ ಇದೆ. ಕಾರ್ಯಕರ್ತರೊಂದಿಗೆ ಮಾತನಾಡಿ ಹೊಸ ಪಕ್ಷ ಸ್ಥಾಪನೆ ಮಾಡುವಂತ ಸಾಧ್ಯತೆ ಇದೆ. ಅಣ್ಣಾಮಲೈ ಅವರು ಮಾತನಾಡಿದ್ದಾರೆ. ಅವ್ರ ಮಾತುಗಳನ್ನು ಆಲಿಸೋಣ. முறையா பேசுறேன். ஆனா இந்த மாதிரி பேச நல்லா இருக்காது. எல்லாத்துலயும் முறையா பேசுறேன். ஆனா கீழே அண்ணே உட்கார்ந்து ஒரு நிமிஷம் அண்ணே உட்கார்ந்து பொறுமையா 2 நாள் எல்லாம் பேசுவாங்க. புது கட்சி அண்ணா எல்லா கேள்வி தலைவர் ஒரு நிமிஷம் எல்லா கேள்விகளும் பதில் சொல்றேன். உட்கார்ந்து பேசுவாங்க. 2 நாள் எல்லா இடத்துக்கும் பதில் சொல்றேன். நல்லா நான் பேசுறேன். 2 நாள்ல பேசுறேன்னு சொல்றீங்களா? தேங்க் யூ. 2 நாள்ல பேசுறேன். அண்ணே அன்புக்கு நன்றிங்க. அண்ணே அன்புக்கு நன்றி. அண்ணே IPS ಹುದ್ದೆಗೆ ರಾಜೀನಾಮೆ ಕೊಟ್ಟರು. ತಮಿಳುನಾಡಿನ ಬಿಜೆಪಿ ಘಟಕದ ಅಧ್ಯಕ್ಷ ಸ್ಥಾನವನ್ನು ಆಮೇಲೆ ಹೋಯಿತು. ಮೈತ್ರಿ ಮಾಡಿಕೊಂಡಾಗ ಅಸಮಾಧಾನ ಇತ್ತು. ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಇವರು ಎಲ್ಲೂ ದೊಡ್ಡ ಮಟ್ಟಕ್ಕೆ ಕಾಣಿಸ್ಕೊಂಡಿಲ್ಲ. ರಾಘವ್ ಚಡ್ಡ ಅವ್ರ ಮಾತು ನೆನಪಾಗ್ತಿದೆ ಸರ್. ರೈಟ್ ಪರ್ಸನ್ ಇನ್ ರಾಂಗ್ ಪಾರ್ಟಿನ ಅನ್ನೋದಾಗಿ ಆಗಬಹುದು. ಅದೇ ನಿಟ್ಟಲ್ಲಿ ಕೆಲಸ ಆಗ್ಬೋದು. ಈಗಾಗಲೇ ಅವರ ಕೆಲವೊಂದಷ್ಟು ಇತ್ತೀಚಿನ ನಡೆಗಳು BJP ಅವರನ್ನು ನಡೆಸ್ಕೊಂಡಿರುವಂಥ ರೀತಿ, ಇವರು ಯಾರನ್ನ ದ್ವೇಷ ಮಾಡ್ತಿದ್ರು AIDMK ಆ ಚುನಾವಣಾ ಸಂದರ್ಭದಲ್ಲಿ ಅವ್ರ ಜೊತೆಗೆ ಸಖ್ಯ ಬೆಳೆಸಿದ್ದು, ಮತ್ತೆ ನಾನು ಅವ್ರ ಜೊತೆಗೆ ಹೆಗಲಾಗಲ್ಲ ಅಂತ ಇವರು ದೂರ ನಿಂತಿದ್ದು, ಅನಾರೋಗ್ಯ ತಂದೆದ್ದು ಸೇರಿಸ್ಕೊಂಡು ಉಸ್ತುವಾರಿ ವಿಚಾರದಲ್ಲಿ ಒಂದಷ್ಟು ಇವರನ್ನ ಕಡೆಗಣಿಸಿದ್ದು, ರಾಜ್ಯಾದ್ಯಂತ 21ರಿಂದ 24ವರೆಗೂ ಹೆಚ್ಚು ಕಡಿಮೆ ರಾಜ್ಯಾಧ್ಯಕ್ಷನಾಗಿ 24-25ವರೆಗೂ ರಾಜ್ಯಾಧ್ಯಕ್ಷನಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ತಮಿಳುನಾಡಿನ ಉದ್ದಗಲಕ್ಕೂ ಓಡಾಡಿ BJP ಕಟ್ಟಿದ ಅಣ್ಣಾಮಲೈನ ಖಾಲಿ 6 ಕ್ಷೇತ್ರಗಳಿಗೆ ಉಸ್ತುವಾರಿ ಹೊರಿಸ್ತಾರೆ ಅಂತಂದರೆ ಅದು ಎಲ್ಲೋ ಒಂದು ಕಡೆ ಅವರಿಗೆ ಬೇಜಾರಾಗಿತ್ತು. ಉಸ್ತುವಾರಿಯಿಂದನೂ ನುಣುಚ್ಕೊಂಡ್ರು. ಅದಾದ ನಂತರ ಚುನಾವಣೆಯಿಂದನೂ ಹಿಂದೆ ಸರಿದ್ರು. ಅಲ್ಲಿ ಇವರಿಗೆ ಅವಕಾಶಗಳನ್ನು ಕೊಡೋದಕ್ಕೂ ಹಿಂದೇಟು ಹಾಕ್ತು BJPಯ ಸೆಂಟ್ರಲ್ಲು ಬೇರೆ ಏನಾದರೂ ಒತ್ತಡ ಹಾಕ್ತಾ ಅಥವಾ ಬೇರೆ ಏನಾದರೂ ಯೋಚನೆಯಲ್ಲಿತ್ತ AIDMK ಜೊತೆಗೆ ಅಷ್ಟೊಂದು ಮಟ್ಟದ ಶಕ್ತಿಯನ್ನು ಈ ಕೇಂದ್ರದವರು ಅದು ಏನು ನೋಡಿದ್ರೆ ಗೊತ್ತಿಲ್ಲ. ಅವರು ಇವತ್ತು ಮಣ್ಣಾಗಿ ಕೂತ್ಕೊಂಡಿದ್ದಾರೆ. ಈ ಅಣ್ಣಾಮಲೈ BJPಯನ್ನು ಕಟ್ಟಿದ ರೀತಿಗೆ ಎಲ್ಲೋ ಒಂದು ಕಡೆ ಆ 2024ರ ಲೋಕಸಭಾ ಚುನಾವಣೆಯಲ್ಲಿ ಕೊಯಮತ್ತೂರಿನಲ್ಲಿ ಸ್ಪರ್ಧೆ ಮಾಡಿದಾಗ ಅಣ್ಣಾಮಲೈ ಗೆಲ್ಲಬೇಕಾಗಿತ್ತು. ಅಲ್ಲೊಂದು ಗೆಲ್ಲದೆ ಇರೋದು ದೊಡ್ಡ ಮೈನಸ್ ಆಗಿ ಕೂತ್ಕೊಂಡಿದೆ. ಸ್ವತಃ ಅಣ್ಣಾಮಲೈಗೂ ಗೊತ್ತಿದೆ. ಬೇರೆ ಎಲ್ಲೂ ಗೆಲ್ಲಿಸ್ಕೊಳ್ಳೋಕೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ತಾನು ನಿಂತ ಕ್ಷೇತ್ರದಲ್ಲಿ ಗೆದ್ದು ಬರಬೇಕಾಗಿತ್ತು. ಇವತ್ತು ಅಣ್ಣಾಮಲೈ ಪರಿಸ್ಥಿತಿ ಬೇರೆ ಇರ್ತಾ ಇತ್ತು. ಆ ನಿಟ್ಟಲ್ಲಿ ಇವತ್ತು ಅವರು ಏನೋ ಒಂದಷ್ಟು ಆ ವಾಲ್ ಪೋಸ್ಟ್ ಎಲ್ಲ ನೋಡ್ತಾ ಇದ್ರೆ, ಅಲ್ಲಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ, ಈಗ ಬಂದಿರುವ TVKಯ ವಿಜಯ್ ಪಕ್ಷವನ್ನು ಕಟ್ಟಿದ ರೀತಿ, ಅಲ್ಲಿ ನಡ್ಕೊಂಡಂಥ ರೀತಿ, ಈಗಾಗಲೇ ಅವರು ಸ್ಟೇಟ್ಮೆಂಟ್ಗಳಿದ್ದವು. ಪ್ರಾದೇಶಿಕ ಅಂದರೆ ದ್ರಾವಿಡ ಪಕ್ಷಗಳನ್ನು ನಂಬಬೇಡಿ ಅನ್ನುವಂಥ ನಿಟ್ಟಲ್ಲೇ BJPಗೆ ಅವರು ಮೊದಲಿಂದನೂ ಹೇಳ್ಕೊಂಡಿದ್ರು. ದ್ರಾವಿಡ ಪಕ್ಷಗಳಂದ್ರೆ ಅಲ್ಲಿ ಸ್ಥಳೀಯ ಪಕ್ಷಗಳೇನಿದಾವೆ ದ್ರಾವಿಡರು ಇದು ಮಾಡಿಕೊಂಡು ಅವರು ನಂಬಕ್ಕೆ ಹೋಗ್ಬೇಡಿ ನೀವು ಅನ್ನುವಂಥ ನಿಟ್ಟಲ್ಲಿ ಮಾಡಿದ್ರು. ಈ TVK ಕೂಡ ಅದನ್ನೇ ಮಾಡಿತು. ಸ್ವಂತ ಪಕ್ಷವಾಗಿ ಇವತ್ತೇನು ಗೆದ್ದು ಬಂದು ನಿಂತ್ಕೊಂಡ್ರು. ಇದೇ ಚುನಾವಣೆ ಸಂದರ್ಭದಲ್ಲೇನೆ BJP ಮಾಡಿದ ಅನ್ಯಾಯವನ್ನ ಪ್ರತಿಭಟಿಸಿ ತಾನೊಂದು ಪಕ್ಷ ಕಟ್ಟಿ ಚುನಾವಣೆ ಎದುರಿಸಿದ್ರೆ ಕನಿಷ್ಠ ಇವತ್ತು ಒಂದಷ್ಟು ಜನ ಶಾಸಕರು ಅಣ್ಣಾಮಲೈ ಜೊತೆಗೆ ಇದ್ದು ಬಿಡ್ತಾ ಇದ್ರು. ಅಲ್ಲಿ ಪಕ್ಷದ್ರೋಹದ ಕೆಲಸ ಮಾಡಲಿಲ್ಲ ಅಣ್ಣಾಮಲೈ. ಅಲ್ಲೊಂದು ಎಥಿಕ್ಸ್ ಇತ್ತು ಅಂತ ಅನ್ಸುತ್ತೆ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ದ ಒಂದು ಭಯನೂ ಇರುತ್ತೆ. ಇವತ್ತು ನಾಳೆ ಹೋಗಿ ನಿತಿನ್ ನಬೀನ್ ಮೂಲಕ ರಾಜೀನಾಮೆಯನ್ನು ಕೊಡ್ತಾರೆ ಅಲ್ಲಿ ಅನ್ನುವಂಥ ನಿಟ್ಟಲ್ಲಿ ಮಾಡ್ತಾರೆ. ಕೇಂದ್ರದವರು ಮನವೊಲಿಸುವ ಪ್ರಯತ್ನವೂ ಮಾಡಬಹುದು, ಅಥವಾ ಇವರು ಈಗಾಗಲೇ ಬೇರೆ ನಿಟ್ಟಲ್ಲಿ ಕೆಲಸ ಮಾಡಿಕೊಂಡು ಬಂದು ಯಾವ ಕಾಲಕ್ಕೂ ಇವರು BJPಯ ಸಖ್ಯದಲ್ಲೇ ಇರುವಂಥ ಪಕ್ಷವಾಗ್ತಾರೆ ವಿನಃ ಬೇರೆ ಯಾವುದೋ ಒಂದು ಕೆಲಸ ಆಗುತ್ತೆ ಅನ್ನುವಂಥದ್ದು ಸುಳ್ಳು. ಸ್ವಲ್ಪ ತಡ ಆಯಿತು ಅಂತ ಅನ್ಸುತ್ತೆ. ಇನ್ನೊಂದಷ್ಟು ವರ್ಷ ಇವರು ಪಕ್ಷ ಸಂಘಟಿಸೋದ್ರಲ್ಲೇ ಕಳಿಬೇಕು. ಅಷ್ಟೊಂದು ದ್ರವ್ಯಗಳನ್ನು ಎಲ್ಲಿ ತರ್ತಾರೆ? ಹಣಗಳು ಬೇಕು. ಬರೀ ಪವರ್ ಇದ್ರಾಗಲ್ಲ. ಸಿಂಗಮ್ ಎಷ್ಟು ದಿನ ಆಳ್ವಿಕೆ ಮಾಡೋಕ್ಕಾಗತ್ತೆ? ಇದು ಕಾಡಲ್ಲ, ಇದು ನಾಡು. ಇಲ್ಲೆಲ್ಲ ಹಸಿದ ಜನಗಳೇನು ತುಂಬಿಕೊಂಡಿದ್ದಾರೆ. ಇವ್ರಿಗೆ ಸುಮ್ಮನೆ ಏನೋ ಸಿಂಗಮ್ ಅಂತ ಹೇಳ್ಬಿಟ್ರೆ ಅಲ್ಲಿ ಅವರು ಹೊಟ್ಟೆ ತುಂಬೋದಿಲ್ಲ. ಪಕ್ಷ ಸಂಘಟನೆಯಲ್ಲಿ ಜೊತೆಗೆ ಬರುವಂಥವ್ರು ಎಲ್ಲರಿಗೂ ಜೇಬು ತುಂಬಿಸ್ಬೇಕು. ಆ ಕೆಲಸಗಳನ್ನು ಮಾಡೋಷ್ಟು ದ್ರವ್ಯ ಇವ್ರ ಹತ್ರ ಇಲ್ಲ. ಚುನಾವಣಾ ಸಂದರ್ಭದಲ್ಲಿ ಕಾಲಮಿತಿ ಇತ್ತು. ಆ
ಆ ಸಮಯಕ್ಕೆ ಸರಿಯಾಗಿ ಏನಾದರೂ ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡು ಬಿಟ್ಟಿದ್ರೆ ಇವತ್ತು ಅಣ್ಣಾಮಲೈ ಪರಿಸ್ಥಿತಿ ತುಂಬ ಒಳ್ಳೆ ಪರಿಸ್ಥಿತಿಯಲ್ಲಿ ಇರ್ಬೋದಿತ್ತು. 2011 ಕರ್ನಾಟಕ ಕೇಡರ್ನ IPS ಅಧಿಕಾರಿ ಈ IPS ಇಂದ ನಿವೃತ್ತಿ ಪಡ್ಕೋತಾರೆ, ಅಂದರೆ ಅಧಿಕಾರದಿಂದ ನಿವೃತ್ತಿ ಆಗ್ತಾರೆ, ಸ್ವಯಂ ನಿವೃತ್ತಿ ತಗೊಳ್ತಾರೆ. ಇದೆಲ್ಲ ನಂತರದಲ್ಲಿ ಅವರ ಬೆಳವಣಿಗೆ ಕರ್ನಾಟಕವನ್ನು ಆಯ್ಕೆ ಮಾಡ್ಕೊಂಡಿದ್ರು ಗೆದ್ದುಬಿಟ್ಟಿರೋ. ಇಲ್ಲಿ ಉಡುಪಿ ಚಿಕ್ಕಮಗಳೂರಲ್ಲಿ ಕೆಲಸ ಮಾಡಿರುವಂಥ ವ್ಯಕ್ತಿ, ಒಂದಷ್ಟು ಜನ ಬೆಂಬಲ ಇತ್ತು. ಅಲ್ಲೆಲ್ಲ ಉಡುಪಿ ಚಿಕ್ಕಮಗಳೂರಿಂದ ನಾವು ಗೆದ್ದು ಬಿಡ್ತೀವಿ ಅಂದರೆ ಲೋಕಸಭೆಯಲ್ಲಿ ನಿಂತು ಬಿಟ್ಟಿದ್ರೆ ಅಲ್ಲೂ BJPಯ ಹಿಂದುತ್ವದ ಅಡಿಯಲ್ಲಿ ಗೆದ್ದು ಬಂದಿರೋರು ಯಾರ್ಯಾರೋ ಗೆದ್ದು ಬಂದ್ಬಿಟ್ರು. ಅಲ್ಲಿ ಶೋಭಾ ಕರಂದ್ಲಾಜೆ ಅಂತವ್ರೆಲ್ಲ ಗೆದ್ದು ಬಂದ್ಬಿಟ್ರು. ಕೆಲವು ಕಡೆ ಶೋಭಾ ಕರಂದ್ಲಾಜೆ ಗೊತ್ತೇ ಇಲ್ಲ, ಅಲ್ಲಿ ಸುಮ್ಮನೆ BJP ಮೋದಿ ಅಂದ್ಬಿಟ್ಟಲ್ಲ ಹೆಸರು ಬಂದುಬಿಟ್ಟಿದೆ, ಗೆದ್ದು ಬಂದುಬಿಟ್ಟಿದ್ದಾರೆ. ಅಣ್ಣಾಮಲೈಗೆ ಅಷ್ಟು ದೊಡ್ಡ ಹೆಸರಿತ್ತು, ಕರ್ನಾಟಕ ಬಿಟ್ಟು ಅಲ್ಲೋಗಿ ಏನೋ ಮಾಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಹುಟ್ಟೂರು, ಅಲ್ಲೊಂದು ಸಣ್ಣ ಸ್ವಾರ್ಥ ಇತ್ತು. ಈಗ ಅವರಿಗೆ ಅನುಭವಕ್ಕೆ ಬಂದಿದೆ, ರಾಜಕೀಯನೇ ಬೇರೆ, ಒಂದಷ್ಟು ಪಕ್ಷಗಳ ನಡೆಸ್ಕೊಳ್ಳೋ ರೀತಿನೇ ಬೇರೆ. ಕೇಂದ್ರ ಮಟ್ಟದಲ್ಲಿ ಇವರು ಕುರ್ಚಿ ಹಾಕಿದ ತಕ್ಷಣಕ್ಕೆ ಎಲ್ಲವೂ ಸಿಕ್ಬಿಡ್ತು ಅಂತ ಅಂದ್ಕೊಂಡು ತಪ್ಪಾಯ್ತೇನೋ. ಚುನಾವಣಾ ಸಂದರ್ಭದಲ್ಲಿ ಒಂದಷ್ಟು ಸರಿಯಾದ ನಿರ್ಧಾರಗಳು ಮಾಡಲಿಲ್ಲ ಅಣ್ಣಾಮಲೈ. ಈಗ ತಡವಾದರೂ ಒಂದಷ್ಟು ಯೋಚನೆಗೆ ಮಾಡಿದ್ದಾರೆ. ನಾಳಿನ ದಿನ ರಾಜೀನಾಮೆಗೆ ಹೋದಾಗ ಅವರನ್ನು ಮನವೊಲಿಸುವ ಕಾರ್ಯ ಆಗುತ್ತೆ. ಯಾಕಂದರೆ ಒಂದು ಒಳ್ಳೆ ಹ್ಯಾಂಡನ್ನು ಕಳ್ಕೋಬಾರ್ದು. ಇವತ್ತು ರಾಘವ್ ಚಡ್ಡಾ ಇಲ್ಲಿಗೆ ಬಂದಿರೋದು ಎಷ್ಟು ಪ್ಲಸ್ ಆಗುತ್ತೋ, ಇವತ್ತು ಅಣ್ಣಾಮಲೈ ಏನಾದರೂ ಬೇರೆ ಪಕ್ಷ ಕಟ್ಟಿ ಹೊರಗಡೆ ಹೋದರೆ ಅಷ್ಟೇ, ಅದಕ್ಕಿಂತಲೂ ಹೆಚ್ಚು ಅಂತಲೇ ಹೇಳ್ಬೋದು ತಮಿಳುನಾಡಿನ ವಿಚಾರದಲ್ಲಿ. ಆಮೇಲೆ ಬೇರೆ ವಿಚಾರದಲ್ಲಿ ಒಂದಷ್ಟು ನಾಯಕತ್ವದ ಗುಣ ಆತನ ಹತ್ರ ಇತ್ತು. ನೋಡೋಣ BJP ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರೆ ಆ ಪಕ್ಷಕ್ಕೆ ಒಳಿತು ಅಂತ ಅನ್ಸುತ್ತೆ. ಎಸ್, ಮಕ್ಕಳ ಶಕ್ತಿ ಏಕ ಮೂಲಕ ಪುಟಿದ ಹೇಳ್ತಾರೆ ಇಲ್ವೋ ಗೊತ್ತಿಲ್ಲ, ಕಾದ್ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.